Hi students, class number 6 and problem number 4. In last class 14 marks problem on solve ಮಾಡಿದೀವಿ. So ಈ class ಅಲ್ಲಿ second 14 marks problem solve ಮಾಡೋಣ. First question explain ಮಾಡ್ತೀನಿ. Mr. Prabhu presents you the trading and profit and loss account for the previous year 31st 3 2020. You are required to compute the income from business for assessment year 2020 and 21. ಇದರಲ್ಲಷ್ಟೇ ಟ್ರೇಡಿಂಗ್ ಅಕೌಂಟ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎರಡು ಕಂಬೈನ್ಡ್ ಆಗಿ ಕೊಟ್ಟಿದ್ದಾರೆ. ಡೆಬಿಟ್ ಸೈಡ್ ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸ್, ಟು ವೇಜಸ್, ಟು ಕ್ಯಾರೇಜ್ ಇನ್ವರ್ಡ್, ಟು ಗ್ರಾಸ್ ಪ್ರಾಫಿಟ್. ಇನ್ ಕ್ರೆಡಿಟ್ ಸೈಡ್ ಬೈ ಸೇಲ್ಸ್, ಬೈ ಕ್ಲೋಸಿಂಗ್ ಸ್ಟಾಕ್. ಇದ್ರಲ್ಲಿ ನಮ್ಗೆ ಬೇಕಾಗಿರೋದು ಓನ್ಲಿ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಮಾತ್ರ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದ್ರೆ ಮತ್ತೆ ಅದು ಕ್ಯಾಲ್ಕುಲೇಷನ್ಗೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಮತ್ತೆ ಚೆಕ್ ಮಾಡೋಣ ಅಡ್ಜಸ್ಟ್ಮೆಂಟ್ಸ್. ನೆಕ್ಸ್ಟ್ profit and loss account debit side to staff salary, to office rent, to audit fees, to income tax, to car expenses, to office expenses, to donations, to general expenses, to GST provision, to technical know-how purchase during the year, to interest on capital, to depreciation on car, to provision for bad debts, to net profit ಕೊಟ್ಟಿದ್ದಾರೆ. Credit side by gross profit, by interest on debenture, by bad debts recovered previously allowed, by sundry income, by rent from house property. Adjustments 5 points ಕೊಟ್ಟಿದ್ದಾರೆ. First one, opening stock is undervalued by 15%. Second one, closing stock is overvalued by 10%. Third one, purchases include a cash payment of rupees 30,000 towards purchase of raw materials. Fourth one, 20% of car expenses are attributable to the use of car for personal purpose. Last one, out of the income tax provision and GST provision, income tax of rupees 6,250 and GST of 1,250 were paid before filing the return of income. So ಅದರಲ್ಲಿ ಟ್ರೇಡಿಂಗ್ ಅಕೌಂಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿತ್ 5 ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್. ಫಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ, ಓಪನಿಂಗ್ ಸ್ಟಾಕ್ ಈಸ್ ಅಂಡರ್ ವ್ಯಾಲ್ಯೂಡ್ ಬೈ 15%. ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಯೇಷನ್ ಆಗ್ತಾ ಇದ್ರೆ ಲೆಸ್ ಮಾಡಬೇಕು, ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್, ಕ್ಲೋಸಿಂಗ್ ಸ್ಟಾಕ್ ಈಸ್ ಓವರ್ ವ್ಯಾಲ್ಯೂಡ್ ಬೈ 10%. ಇದು ಅಷ್ಟೇ ಲೆಸ್ ಮಾಡ್ಕೊಬೇಕು. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎರಡನ್ನು ಲೆಸ್ ಮಾಡ್ಕೊಬೇಕು. ಥರ್ಡ್ ಪಾಯಿಂಟ್ ಅಲ್ಲಿ ಇಲ್ಲಿ ಸಿಂಬಲ್ಸ್ ಮೆನ್ಷನ್ ಮಾಡಿ, ಲೆಸ್ಸಿಂಗ್ ಐಟಮ್ಸ್, ಫಸ್ಟ್ ಒನ್, ಸೆಕೆಂಡ್ ಒನ್. ಸೊ ಹಾಗಾದ್ರೆ ಟ್ರೇಡಿಂಗ್ ಅಕೌಂಟ್ ಕ್ಲಿಯರ್ ಆಯ್ತು. ಇನ್ನು ರಿಮೈನಿಂಗ್ ಪರ್ಚೇಸ್, ವೇಜಸ್, ಕ್ಯಾರೇಜ್ ಇನ್ವರ್ಡ್, ಸೇಲ್ಸ್ ಎಲ್ಲಿ ಕ್ಯಾಲ್ಕುಲೇಷನ್ ಕನ್ಸಿಡರ್ ಮಾಡಂಗಿಲ್ಲ. ಓನ್ಲಿ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಮಾತ್ರ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್. ಪ್ರತಿಯೊಂದು ಎಕ್ಸ್ಪೆನ್ಸಸ್ ನೋಡ್ಕೊಳ್ಳುವಾಗ ಇದು ಅಡ್ಮಿಸಬಲ್, ಇನ್ ಅಡ್ಮಿಸಬಲ್, ಮತ್ತೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆಯಾ. ಇನ್ ಅಡ್ಮಿಸಬಲ್ ಆದ್ರೆ ಮಾತ್ರ ಕನ್ಸಿಡರ್ ಮಾಡಿ, ಅಡ್ಮಿಸಬಲ್ ಆದ್ರೆ ಡೈರೆಕ್ಟ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆದ್ರೆ ಇಗ್ನೋರ್ ಮಾಡಿ. ಸ್ಟಾಫ್ ಸ್ಯಾಲರಿ ಇಗ್ನೋರ್ ಮಾಡಿ, ಇದು ತಗೊಳಂಗಿಲ್ಲ. ಸ್ಯಾಲರಿ ಟು ಪ್ರೊಪ್ರೈಟರ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ತಗೊಬೇಕು. ಆಫೀಸ್ ರೆಂಟ್ ನಾಟ್ ಕನ್ಸಿಡರ್, ಆಡಿಟ್ ಫೀಸ್ ನಾಟ್ ಕನ್ಸಿಡರ್, ಇನ್ಕಮ್ ಟ್ಯಾಕ್ಸ್ ಕನ್ಸಿಡರ್, ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸ್ ಅಂತ ತಗೊಬೇಕು, ಆ್ಯಡ್ ಮಾಡ್ಕೊಳ್ಳಿ. ಬಟ್ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ. ಲಾಸ್ಟ್ ಪಾಯಿಂಟ್ ನೋಡಿ, ಔಟ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಅಂಡ್ GST ಪ್ರಾವಿಷನ್. ಇನ್ಕಮ್ ಟ್ಯಾಕ್ಸ್, GST ಐಟಮ್ಸ್ ಬರುವಾಗ ಇವೆರಡು ಕನ್ಸಿಡರ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ 6,250, GST 1,250 ವರ್ ಪೇಯ್ಡ್ ಬಿಫೋರ್ ಫೈಲಿಂಗ್ ದ ರಿಟರ್ನ್ ಆಫ್ ಇನ್ಕಮ್. ಇದು ಬಿಫೋರ್ ಏನನ್ನ ಇವರು ಕೊಟ್ಟಿದ್ರೆ ಪ್ರಾವಿಷನ್ಸ್, ಆವಾಗ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಅನ್ನೋದು ಬರೋದಿಲ್ಲ. ಓನ್ಲಿ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ತಗೊಂಡಿದ್ರೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಕನ್ಸಿಡರ್ ಮಾಡಬೇಕು. ಇದಕ್ಕೆ ಅಡ್ಜಸ್ಟ್ಮೆಂಟ್ ಫಾಲೋ ಅಪ್ ಮಾಡೋಂಗಿಲ್ಲ. GST ಪ್ರಾವಿಷನ್ ಮಾತ್ರನೇ ಇದು ಬಿಫೋರ್ ಫೈಲಿಂಗ್ ದ ರಿಟರ್ನ್ ಆಫ್ ಇನ್ಕಮ್ ಒಂದಿದೆಯಲ್ಲ, ಇದು ಅಪ್ಲೈ ಆಗುತ್ತೆ. ಸೊ ಅದರಿಂದ ಇನ್ಕಮ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಇರೋದು ಇಗ್ನೋರ್ ಮಾಡಿ. ಸೊ ಓನ್ಲಿ ಇನ್ಕಮ್ ಟ್ಯಾಕ್ಸ್ ಮಾತ್ರ ತಗೊಳ್ಬೇಕಾಗುತ್ತೆ, ಆ್ಯಡ್ ಮಾಡ್ಕೊಬೇಕಾಗುತ್ತೆ.
ಕಾರ್ ಎಕ್ಸ್ಪೆನ್ಸಸ್ ನಾಟ್ ಕನ್ಸಿಡರ್ ಬಟ್ ಅಡ್ಜಸ್ಟ್ಮೆಂಟ್ ಇದೆ, ಚೆಕ್ ಮಾಡಿ. ಫೋರ್ತ್ ಒನ್, 20% ಆಫ್ ಕಾರ್ ಎಕ್ಸ್ಪೆನ್ಸಸ್ ಯೂಸ್ ಆಫ್ ಕಾರ್ ಪರ್ಸನಲ್ ಪರ್ಪಸ್. ಓನ್ಲಿ ಪರ್ಸನಲ್ ಇದ್ರೆ ಮಾತ್ರ ಅಡ್ಜಸ್ಟ್ಮೆಂಟ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಕಾರ್ ಅನ್ನೋದು ಬಿಸ್ನೆಸ್ ಯೂಸ್ ಮಾಡ್ಕೊಂತಾರೆ, ಪರ್ಸನಲ್ಗೂ ಯೂಸ್ ಮಾಡ್ತಾರೆ. 20% ಮಾತ್ರ ಪರ್ಸನಲ್ ಆಗಿ ಯೂಸ್ ಮಾಡಿದ್ರೆ ಅವಾಗ ಕಾರ್ ಎಕ್ಸ್ಪೆನ್ಸಸ್ 15,000 ಇಂಟು 20% ಮಾತ್ರ ತಗೊಳ್ಬೇಕು, ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ. ಆಫೀಸ್ ಎಕ್ಸ್ಪೆನ್ಸಸ್ ನಾಟ್ ಕನ್ಸಿಡರ್, ಡೊನೇಷನ್ ಕನ್ಸಿಡರ್. ಡೊನೇಷನ್ ಮತ್ತು ಚಾರಿಟಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಡೊನೇಷನ್ ನಿಮಗೆ ಪಾಯಿಂಟ್ ನಂಬರ್ 9 ಅಲ್ಲಿದೆ. ನೆಕ್ಸ್ಟ್, ಜನರಲ್ ಎಕ್ಸ್ಪೆನ್ಸಸ್ ನಾಟ್ ಕನ್ಸಿಡರ್. ಟು GST ಪ್ರಾವಿಷನ್, ಎನಿ ಪ್ರಾವಿಷನ್ ಎನಿ ರಿಸರ್ವ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ GST ಪ್ರಾವಿಷನ್ ಕೊಟ್ಟಿದ್ದಾರಲ್ಲ, ಇದಕ್ಕೆ ಅಡ್ಜಸ್ಟ್ಮೆಂಟ್ ಇವಾಗ ಅಪ್ಲೈ ಆಗುತ್ತೆ. ಔಟ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್, GST ಪ್ರಾವಿಷನ್ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ 6,250, GST 1,250. ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಇಲ್ಲಿ ಕೊಟ್ಟರೆ ತಗೊಳಂಗಿಲ್ಲ, ಓನ್ಲಿ GST ಪ್ರಾವಿಷನ್ ಮಾತ್ರ ತಗೊಳ್ಬೇಕು. ಸೊ ಯಾವಾಗ ಇದು ಪೇ ಮಾಡ್ತಾ ಇರೋದು? ಪೇಯ್ಡ್ ಬಿಫೋರ್ ಫೈಲಿಂಗ್ ದ ರಿಟರ್ನ್ ಆಫ್ ಇನ್ಕಮ್. ಸೊ ಬಿಫೋರೇ ಅದು ಕೊಟ್ಬಿಟ್ಟಿದ್ರೆ GST ಪ್ರಾವಿಷನ್, ಅದು ನಿಮಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಇದು GST ಪ್ರಾವಿಷನ್ಗೆ ಅಡ್ಜಸ್ಟ್ಮೆಂಟ್ 7 ನೋಡಿ. ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಸೇಲ್ಸ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಅಂದಿದೆಯಲ್ಲ, ಆ ಸೇಲ್ಸ್ ಟ್ಯಾಕ್ಸ್ GST 7th ಪಾಯಿಂಟ್ ಆಗುತ್ತೆ GST ಬಗ್ಗೆ ಕೊಟ್ಟರೆ. ಸೊ ಆ ಪಾಯಿಂಟ್ ಅಪ್ಲೈ ಮಾಡಬೇಕಂದ್ರೆ ಫುಲ್ ಓದಿ ಅದು. ಇಫ್ ನಾಟ್ ಪೇಯ್ಡ್ ಬಿಫೋರ್ ದ ಡ್ಯೂ ಡೇಟ್, ಡ್ಯೂ ಡೇಟ್ ಒಳಗಡೆ ಕೊಟ್ಟಿಲ್ಲ ಅಂದರೆ ಮಾತ್ರ ತಗೊಳ್ಬೇಕು. ಬಟ್ ಇಲ್ಲಿ ಈ ಅಡ್ಜಸ್ಟ್ಮೆಂಟಲ್ಲಿ ಪೇಯ್ಡ್ ಬಿಫೋರ್ ಫೈಲಿಂಗ್ ದ ರಿಟರ್ನ್ ಆಫ್ ಇನ್ಕಮ್, ಸೊ ಇದು ಬಿಫೋರೇ ಕೊಟ್ಬಿಟ್ಟಿದ್ದಾರೆ. ಆಫ್ಟರ್ ಆದರೆ ಮಾತ್ರನೇ ಇದು ಕನ್ಸಿಡರ್ ಮಾಡಬೇಕು. ಬಿಫೋರ್ ಕೊಟ್ಟಿದ್ರೆ ಇದನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಇದನ್ನೇನು ಮಾಡಬೇಕಂದ್ರೆ GST ಪ್ರಾವಿಷನ್ ಅಮೌಂಟಿಂದ 16,000 ಇಂದ ಈ ಅಮೌಂಟ್ ಲೆಸ್ ಮಾಡಬೇಕು, 1,250 ಅನ್ನೋದು. ನೆಕ್ಸ್ಟ್, ಟೆಕ್ನಿಕಲ್ ನೋ ಹೌ ಪರ್ಚೇಸ್ ಡ್ಯೂರಿಂಗ್ ದ ಇಯರ್. ಟೆಕ್ನಿಕಲ್ ನೋ ಹೌ ಅನ್ನೋದು ಇಂಟ್ಯಾಂಜಿಬಲ್ ಅಸೆಟ್. ಯಾವುದೇ ಅಸೆಟ್ಸ್ ಪರ್ಚೇಸ್ ಆಗ್ತಾ ಇದ್ರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಅಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಮತ್ತು ಟೆಕ್ನಿಕಲ್ ನೋ ಹೌ ಅಂದರೆ ನಾವು ಟೆಕ್ನಿಕಲಿ ನಾಲೆಜ್ ಇಲ್ಲ ಪ್ರಾಕ್ಟಿಕಲ್ ನಾಲೆಜ್ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊತೀವಲ್ಲ, ಅದು ಅಸೆಟ್ ಇದ್ದಂಗೆ. ಇಲ್ಲ ಯಾವುದೇ ಫಿಕ್ಸ್ಡ್ ಅಸೆಟ್, ಯಾವುದೇ ಇಂಟ್ಯಾಂಜಿಬಲ್ ಅಸೆಟ್ ಪರ್ಚೇಸ್ ಮಾಡಿದರೆ ಒನ್ ಟೈಮ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ, ಸೆಕೆಂಡ್ ಟೈಮ್ ಲೆಸ್ ಮಾಡಬೇಕು ಸೇಮ್ ಅಸೆಟ್. ಯಾಕಂದರೆ ಯಾವಾಗ ಪರ್ಚೇಸ್ ಮಾಡ್ತಾರೋ ಆಟೋಮೆಟಿಕ್ಲಿ ಡಿಪ್ರಿಯೇಷನ್ ಎಫೆಕ್ಟ್ ಆಗುತ್ತೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆಯಾ? ಡಿಪ್ರಿಯೇಷನ್ ನೋಡಿ, ಕೊಟ್ಟಿಲ್ಲ ಅಂದರೆ ರೂಲ್ಸ್ ಪ್ರಕಾರ ಇದು ಡಿಪ್ರಿಯೇಷನ್ ಲೆಸ್ ಮಾಡಬೇಕು. ಇದು ಯಾವ ಥರ ಅನ್ನೋದು ನಾನು ಲೆಸ್ಸಿಂಗ್ ಐಟಮ್ಸಲ್ಲಿ ಹೇಳ್ತೀನಿ. ಸೊ ಅದಕ್ಕೆ ಇದು ಟೆಕ್ನಿಕಲ್ ನೋ ಹೌ ಪರ್ಚೇಸ್ದು, ಇದು ಪರ್ಚೇಸ್ ಆಫ್ ಅಸೆಟ್ ಅಂದ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ. ಸೊ ಇದಕ್ಕೆ ನಿಮಗೆ ಪಾಯಿಂಟ್ 10th ಒನ್ ಅಲ್ಲಿದೆ ನೋಡಿ. ಪಾಯಿಂಟ್ ನಂಬರ್ 10, ಪರ್ಚೇಸ್ ಆಫ್ ಕ್ಯಾಪಿಟಲ್ ಅಸೆಟ್ ಇಲ್ಲಾಂದರೆ ಲಾಸ್ ಆಫ್ ಕ್ಯಾಪಿಟಲ್ ಅಸೆಟ್. ಪರ್ಚೇಸ್ ಮಾಡಿದ್ರೆ ಅಮೌಂಟು ಇಲ್ಲ ಲಾಸ್ ಆಫ್ ಕ್ಯಾಪಿಟಲ್ ಅಸೆಟ್ ಇಲ್ಲಾಂದರೆ ಪರ್ಚೇಸ್ ಆಫ್ ಕ್ಯಾಪಿಟಲ್ ಅಸೆಟ್ ಇದ್ರೆ 10th ಒನ್ನಲ್ಲಿ ತೊಗೊಳ್ಬೇಕಾಗುತ್ತೆ. ಪಾಯಿಂಟ್ ನಂಬರ್ 10 ಅಪ್ಲೈ ಆಗುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕನ್ಸಿಡರ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪಾಯಿಂಟ್ ನಂಬರ್ 16 ಕೊಟ್ಟಿದೆ ನೋಡಿ. ನೆಕ್ಸ್ಟ್, ಡಿಪ್ರಿಯೇಷನ್ ಆನ್ ಕಾರ್. ಯಾವುದೇ ಅಸೆಟ್ ಮೇಲೆ ಡಿಪ್ರಿಯೇಷನ್ ಕೊಟ್ಟಿದ್ರೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ 100% ಡಿಪ್ರಿಯೇಷನ್ ತೊಗೊಳಕ್ಕಾಗೋದಿಲ್ಲ. ಕಾರ್ ಅನ್ನೋದು ನಮಗೆ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ, ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ ಡಿ ನೋಡಿ, 20% ಆಫ್ ಕಾರ್ ಎಕ್ಸ್ಪೆನ್ಸಸ್ ಫಾರ್ ಪರ್ಸನಲ್ ಪರ್ಪಸ್. ಅದರಿಂದ ನಾವು ಡಿಪ್ರಿಯೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ 20% ಇಲ್ಲಿ ಅಪ್ಲೈ ಆಗುತ್ತೆ. ಇನ್ನು ಪ್ರಾವಿಷನ್ ಫಾರ್ ಬ್ಯಾಡ್ ಡೆಬ್ಟ್ಸ್ ಕನ್ಸಿಡರ್ ಮಾಡಬೇಕು. ಯಾವುದೇ ಪ್ರಾವಿಷನ್, ಯಾವುದೇ ರಿಸರ್ವ್ ಇದ್ರೆ ತೊಗೊಳ್ಬೇಕಾಗುತ್ತೆ. ನೆಟ್ ಪ್ರಾಫಿಟ್ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೊಗೊಳ್ಬೇಕಾಗುತ್ತೆ. ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾವ ಐಟಮ್ಸ್ ಆ್ಯಡ್ ಮಾಡ್ಕೊಬೇಕು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ. ಇನ್ಕಮ್ ಟ್ಯಾಕ್ಸ್, ಕಾರ್ ಎಕ್ಸ್ಪೆನ್ಸಸ್, ಡೊನೇಷನ್, GST ಪ್ರಾವಿಷನ್, ಟೆಕ್ನಿಕಲ್ ನೋ ಹೌ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಡಿಪ್ರಿಯೇಷನ್ ಆನ್ ಕಾರ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಬ್ಟ್ಸ್.
ಕ್ರೆಡಿಟ್ ಸೈಡ್ ಅಂದರೆ ಬಿಸ್ನೆಸ್ ಇನ್ಕಮ್ಸ್ ಇರುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್ಸ್ ಇರುತ್ತೆ. ನಾವು ನಾನ್ ಬಿಸ್ನೆಸ್ ಇನ್ಕಮ್ಸ್ ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ತಗೊಳಂಗಿಲ್ಲ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ನ ಲೆಸ್ ಮಾಡಬೇಕು. ನಾನ್ ಬಿಸ್ನೆಸ್ ಇನ್ಕಮ್ ಲಿಸ್ಟಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಬ್ಯಾಡ್ ಡೆಬ್ಟ್ಸ್ ರಿಕವರ್ಡ್ ನಾಟ್ ಕನ್ಸಿಡರ್, ಯಾಕಂದರೆ ಬಿಸ್ನೆಸ್ ಇನ್ಕಮಲ್ಲಿ ಫಸ್ಟ್ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಿಸ್ನೆಸ್ ಇನ್ಕಮ್ಸ್ ಇದ್ರೆ ತಗೋಬಾರ್ದು, ಯಾಕಂದ್ರೆ ಆಲ್ರೆಡಿ ಅವ್ರು ತಗೊಂಡಿರ್ತಾರೆ. ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಇನ್ಕಮ್ಸ್ ಆಲ್ರೆಡಿ ಅವ್ರು ತಗೊಂಡಿರ್ತಾರೆ, ಮತ್ತೆ ನಾವು ತಗೊಳಂಗಿಲ್ಲ. ಸನ್ರಿ ಇನ್ಕಮ್ಸ್ ನಾಟ್ ಕನ್ಸಿಡರ್, ಯಾಕಂದ್ರೆ ಇದು ಬಿಸ್ನೆಸ್ ಇನ್ಕಮ್ ಆಲ್ರೆಡಿ ಅವ್ರು ತಗೊಂಡಿರ್ತಾರೆ. ಇದು ಬೇಕಾದ್ರೆ ನೀವು ಬಿಸ್ನೆಸ್ ಇನ್ಕಮ್ಸ್ ಅಲ್ಲಿ ಚೆಕ್ ಮಾಡಿ. ಮಿಸಿಲೇನಿಯಸ್ ಇಲ್ಲಾದ್ರೆ ಸನ್ರಿ ಇನ್ಕಮ್ ಬಂದಿರುತ್ತೆ, ಥರ್ಡ್ ಒನ್. ನೆಕ್ಸ್ಟ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ನಾನ್ ಬಿಸ್ನೆಸ್ ಇನ್ಕಮ್. ಸೊ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಓನ್ಲಿ ನಾನ್ ಬಿಸ್ನೆಸ್ ಇನ್ಕಮ್ಸ್. ಅದರಲ್ಲಿ 2 ಪಾಯಿಂಟ್ಸ್, ಇಂಟ್ರೆಸ್ಟ್ ಆನ್ ಡಿವೆಂಚರ್, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಮಾತ್ರ ಲೆಸ್ ಮಾಡಬೇಕು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಕಂಪ್ಲೀಟೆಡ್, ಇಲ್ಲಿ ಸಿಂಬಲ್ಸ್ ಮೆನ್ಷನ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಕಂಪ್ಲೀಟೆಡ್. ಓಪನಿಂಗ್ ಸ್ಟಾಕ್ ಈಸ್ ಓವರ್ ವ್ಯಾಲ್ಯೂಡ್, ಲೆಸ್ ಮಾಡಬೇಕು. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಓವರ್ ವ್ಯಾಲ್ಯೂಡ್. ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ, ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ, ಎರಡು ಲೆಸ್ ಮಾಡಬೇಕು. ನೆಕ್ಸ್ಟ್ ಪರ್ಚೇಸ್ ಇನ್ಕ್ಲೂಡ್ ಎ ಕ್ಯಾಶ್ ಪೇಮೆಂಟ್ 30,000 rupees ಟುವರ್ಡ್ಸ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಮಾಡುವಾಗ ಪೇಮೆಂಟ್ 30,000 ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಜನರಲ್ ಆಗಿ ಕೇಳಿರೋದು. ಇದು ನೀವು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಹೋಗ್ಬಿಟ್ಟು ಸೆಕೆಂಡ್ ಪಾಯಿಂಟ್ ಚೆಕ್ ಮಾಡಿ. ಎನಿ ಕ್ಯಾಶ್ ಪೇಮೆಂಟ್, ಯಾವುದೇ ಕ್ಯಾಶ್ ಪೇಮೆಂಟ್ ಆಗಿರ್ಬೋದು, ಮೋರ್ ದೆನ್ 10,000 ಮೇಲೆ ಪೇಮೆಂಟ್ ಮಾಡ್ತಾ ಇದ್ರೆ, ಅದು ಕ್ಯಾಶ್ ಆಗಿರ್ಬೋದು, ಬೇರೆ ಚೆಕ್ ಆಗಿರ್ಬೋದು, ಡಿಸಲೋಡ್ ಎಕ್ಸ್ಪೆನ್ಸಸ್, ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಬೇಕು. ನೋಡಿ, ಇಲ್ಲಿ ಕ್ಯಾಶ್ ಪೇಮೆಂಟ್ 30,000 ಇದೆ, ಮೋರ್ ದೆನ್ 10,000 ರೂಲ್ಸ್ ಪ್ರಕಾರ 10,000 ಮೋರ್ ದೆನ್ ಅಂದ್ರೆ ಕ್ಯಾಶ್ ಪೇಮೆಂಟ್ ಜಾಸ್ತಿ ಇದ್ರೆ ಅದನ್ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಅಂತ ತಗೊಳ್ಬೇಕು. ಈ 30,000 ಆಡ್ ಮಾಡ್ಕೊಳ್ಬೇಕು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಲೆಸ್ ದೆನ್ 10,000 ಇದ್ದಿದ್ರೆ ತಗೋಬಾರ್ದು. ಕ್ಯಾಶ್ ಪೇಮೆಂಟ್ ಅಂಡರ್ಲೈನ್ ಮಾಡ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ 20% ಆಫ್ ಕಾರ್ ಎಕ್ಸ್ಪೆನ್ಸಸ್, ಇದು ಆಲ್ರೆಡಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಲಾಸ್ಟ್ ಪಾಯಿಂಟ್, ಇದು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಅಲ್ಲಿ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಅದು GST ಪ್ರಾವಿಷನ್ ಮಾತ್ರ ತಗೊಳ್ಬೇಕು. GST ಪ್ರಾವಿಷನ್ ಐಟಮ್ ಏನಿದೆಯೋ ಅದರಲ್ಲಿ ಈ ಅಮೌಂಟ್ ಮತ್ತೆ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನರ್ ಕಾಲಮ್ ಅಲ್ಲಿ. ಸೊಲ್ಯೂಷನ್ ನೋಡೋಣ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಮಿಸ್ಟರ್ ಪ್ರಭು, ಫಾರ್ ಅಸೆಸ್ಮೆಂಟ್ ಇಯರ್ 2020-21. ಸೊಲ್ಯೂಷನ್, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 16,750 ತಗೊಳ್ಬೇಕಾಗುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್. ಆಫ್ಟರ್ ನೆಟ್ ಪ್ರಾಫಿಟ್ 3 ಐಟಮ್ಸ್ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಅದ್ರಲ್ಲಿ ಫಸ್ಟ್ ಒನ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆರ್ ಡಿಸಲೋಡ್ ಎಕ್ಸ್ಪೆನ್ಸಸ್. ನಾವು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಒಂದು ಕ್ಯಾಶ್ ಪೇಮೆಂಟ್ ಇದೆಯಲ್ಲ, ಅದು ಬೇಕಾದರೆ ಬಿಗಿನಿಂಗಲ್ಲೇ ತೊಗೊಬೇಕಾಗುತ್ತೆ. ಬಿಗಿನಿಂಗಲ್ಲೇ ತೊಗೊಬೋದು. ಪರ್ಚೇಸ್ ಇನ್ ಕ್ಯಾಶ್ ಪೇಮೆಂಟ್ ಎಕ್ಸೀಡಿಂಗ್ 10,000 rupees, ಅಡ್ಜಸ್ಟ್ಮೆಂಟ್ 3 30,000. ಫುಲ್ ಅಮೌಂಟ್ ಏನಿದೆಯೋ ಅಲ್ಲಿ ತೊಗೊಬೇಕಾಗುತ್ತೆ 30,000. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ 32,000 ಆಸ್ ಪರ್ ಸ್ಟೇಟ್ಮೆಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು. ಕಾರ್ ಎಕ್ಸ್ಪೆನ್ಸಸ್ ಸ್ಟೇಟ್ಮೆಂಟ್ ಇರೋದು 15,000, ಅಡ್ಜಸ್ಟ್ಮೆಂಟಲ್ಲಿ 20% ಫಾರ್ ಪರ್ಸನಲ್ ಯೂಸ್ ಅಂತ ಹೇಳಿದ್ದಾರೆ. 20% ಮಾತ್ರ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 3,000 ಬರುತ್ತೆ. ನೆಕ್ಸ್ಟ್ ಡೊನೇಷನ್ ಆಸ್ ಪರ್ ಸ್ಟೇಟ್ಮೆಂಟ್ 2,500. ನೆಕ್ಸ್ಟ್ GST ಪ್ರಾವಿಷನ್ ಸ್ಟೇಟ್ಮೆಂಟಲ್ಲಿ 16,000 ಇದೆ. ಅದರಲ್ಲಿ ಔಟ್ ಆಫ್ ದಿ GST ಪ್ರಾವಿಷನ್ 1,250 ಇದೆ. ಸೊ ಇದನ್ನ ಲೆಸ್ ಮಾಡ್ಕೊಬೇಕಾಗುತ್ತೆ. ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಔಟರ್ ಕಾಲಮ್ 14,750. ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಇಗ್ನೋರ್ ಮಾಡಿ. ನೆಕ್ಸ್ಟ್ ಪರ್ಚೇಸ್ ಆಫ್ ಟೆಕ್ನಿಕಲ್ ನೋ ಹೌ, ಯಾವುದೇ ಫಿಕ್ಸ್ಡ್ ಅಸೆಟ್, ಯಾವುದೇ ಕ್ಯಾಪಿಟಲ್ ಅಸೆಟ್, ಯಾವುದೇ ಇಂಟ್ಯಾಂಜಿಬಲ್ ಅಸೆಟ್ ಪರ್ಚೇಸ್ ಮಾಡಿದ್ರೆ, ಸೊ ಇಲ್ಲೊಂದ್ಸರಿ ಅಸೆಟ್ ವ್ಯಾಲ್ಯೂಯೇಷನ್ ಬರೀಬೇಕಾಗುತ್ತೆ 30,000. ಇದಕ್ಕೆ ಡಿಪ್ರಿಸಿಯೇಷನ್ ಅಂದ್ಬಿಟ್ಟು ಲೆಸ್ ಮಾಡ್ಕೊಬೇಕಾಗುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂದರೆ ನಾವೇ ಆ್ಯಸ್ ಪರ್ ಡಿಪ್ರಿಸಿಯೇಷನ್ ರೇಟ್ಸ್ ಏನಿದೆಯೋ, ಯಾವ ಅಸೆಟ್ಗೆ ಯಾವ ರೇಟ್ಸ್ ಇದೆಯಾ ಅಂದ್ಬಿಟ್ಟು ಥಿಯರಿಯಲ್ಲಿ ಇದೆಯಲ್ಲ ಅದ್ರ ಪ್ರಕಾರ ಡಿಡಕ್ಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಸ್ ಪರ್ ಸ್ಟೇಟ್ಮೆಂಟ್ 16,000.
ನೆಕ್ಸ್ಟ್ ಡಿಪ್ರಿಷಿಯೇಷನ್ ಆನ್ ಕಾರ್ 18,000 ತೊಗೊಳ್ಬೇಕಾಗಿತ್ತು, ಬಟ್ ಕಾರ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟಲ್ಲಿ ಏನಿದೆಯೋ ಪರ್ಸೆಂಟೇಜ್ ಇದಕ್ಕೂ ಅಪ್ಲೈ ಆಗುತ್ತೆ. 20% ಫಾರ್ ಪರ್ಸನಲ್ ಯೂಸ್ 3,600. ಇನ್ನು ರಿಮೈನಿಂಗ್ 80% ಬಿಸ್ನೆಸ್ ಯೂಸ್ಗೆ ಯೂಸ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಬ್ಟ್ಸ್ ಆಸ್ ಪರ್ ಸ್ಟೇಟ್ಮೆಂಟ್ 6,500. ಸೊ ಇದೆಲ್ಲ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಸೊ ನೋಡಿ, ಮೆಜಾರಿಟಿ ಆಫ್ ಎಕ್ಸ್ಪೆನ್ಸಸ್ ಎಲ್ಲ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಅಲ್ಲೇ ಕೊಟ್ಟಿರ್ತಾರೆ. ಬಿಸ್ನೆಸ್ ಇನ್ಕಮ್ಸ್ ನಿಲ್. ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನಿಲ್. ಸೊ ಇದೆಲ್ಲ ಆ್ಯಡ್ ಮಾಡಿಕೊಂಡು ಔಟರ್ ಕಾಲಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ. 1,38,350 ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಿಕೊಂಡ್ರೆ 1,55,100. ನೆಕ್ಸ್ಟ್ ಲೆಸ್ಸಿಂಗ್ ಐಟಮ್ಸ್ ಅಲ್ಲಿ ಫಸ್ಟ್ ಒನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆರ್ ಅಲೋಡ್ ಎಕ್ಸ್ಪೆನ್ಸಸ್. ಇದರಲ್ಲಿ ಬರೋದು ಡಿಪ್ರಿಯೇಷನ್. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಯೇಷನ್ ಡೈರೆಕ್ಟ್ ಆಗಿ ಕೊಟ್ಟಿದ್ರು, ತಗೊಂಡಿದ್ವಿ. ಇದರಲ್ಲಿ ಡಿಪ್ರಿಯೇಷನ್ ಕೊಟ್ಟಿಲ್ಲ ಅಂದ್ರೆ ತಗೊಳ್ಬೇಕು. ಯಾವಾಗಂದ್ರೆ ಯಾವುದೇ ಅಸೆಟ್ ಪರ್ಚೇಸ್ ಆಗಿದ್ರೆ. ಡಿಪ್ರಿಯೇಷನ್ ಆನ್ ಟೆಕ್ನಿಕಲ್ ನೋ ಹೌ. ಅಸೆಟ್ ವ್ಯಾಲ್ಯೂಯೇಷನ್ ಏನಿದೆಯೋ ಅದು ಕನ್ಸಿಡರ್ ಮಾಡಿ 30,000. ನೀವು ಒಂದ್ಸರಿ ಥಿಯರಿ ಪೋರ್ಷನ್ ಎಲ್ಲ ಚೆಕ್ ಮಾಡಿ, ಅದರಲ್ಲಿ ಡಿಪ್ರಿಯೇಷನ್ ರೇಟ್ಸ್ ಕೊಟ್ಟಿದ್ದಾರೆ ನೋಡಿ, ಯಾವ ಅಸೆಟ್ಸ್ಗೆ ಎಷ್ಟು ರೇಟ್ ತಗೊಳ್ಬೇಕನ್ಬಿಟ್ಟು. ಅದ್ರಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಇರುತ್ತೆ ನೋಡಿ, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಇರುತ್ತೆ, ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ಸ್. ಅದರಲ್ಲಿ ಹೋಗ್ಬಿಟ್ಟು ಟೆಕ್ನಿಕಲ್ ನೋ ಹೌ ಇಲ್ಲ ನೋ ಹೌ ಅಂದಿರುತ್ತೆ. ಆ ಎಲ್ಲ ಅಸೆಟ್ಸ್ಗೂ 25% ಅಂದಿರುತ್ತೆ ನೋಡಿ ರೇಟ್. ಅವ್ರು ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾವು ತಗೊಳ್ಬೇಕಾಗುತ್ತೆ. ರೂಲ್ಸ್ ಪ್ರಕಾರ 25%, 30,000 ಇಂಟು 25% ನೋಡಿ. ರೂಲ್ಸ್ ಫಾರ್ ಡಿಪ್ರಿಯೇಷನ್ ರೇಟ್ಸ್ 7,500. ನೆಕ್ಸ್ಟ್ ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರಿಯೇಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದರಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ 17,800. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 90,000. ಥರ್ಡ್ ಒನ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ನಿಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇದೆ. ಡೆಬಿಟ್ ಸೈಡ್ 85,000 ಇಂಟು 15% ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಅಂಡರ್ ವ್ಯಾಲ್ಯೂಯೇಷನ್ ಅಂದ್ರೆ ಡಿವೈಡ್ ಮಾಡುವಾಗ 100 ತಗೋಬಾರ್ದು. 100 ಮೈನಸ್ 15, 85,000 ಇಂಟು 15 ಡಿವೈಡ್ 85. ಅಡ್ಜಸ್ಟ್ಮೆಂಟ್ 1 ಇದು 15,000 ಬರುತ್ತೆ. ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಇದು ನಿಮಗೆ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಓಪನಿಂಗ್ ಕ್ಲೋಸಿಂಗ್ ಸ್ಟಾಕ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ 1,10,000 ಇಂಟು 10%. 10 ಡಿವೈಡ್ ಓವರ್ ವ್ಯಾಲ್ಯೂ ಆಗ್ತಾ ಇದ್ರೆ 10 ಡಿವೈಡ್ 110. ಅಂಡರ್ ವ್ಯಾಲ್ಯೂ ಆದರೆ 100 ಇಂದ ಲೆಸ್ ಮಾಡಬೇಕು, ಓವರ್ ವ್ಯಾಲ್ಯೂ ಆದರೆ 100ಗೆ ಅಲ್ಲಿ ಕೊಟ್ಟಿರೋ ಪರ್ಸೆಂಟೇಜು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಬಿಲೋ ಕಾಸ್ಟ್ ಆದರೆ ಲೆಸ್ ಮಾಡಿ, ಎಬೋ ಕಾಸ್ಟ್ ಆದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ 10,000 ಬ್ಯಾಲೆನ್ಸ್ ಬರುತ್ತೆ. ಸೊ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಔಟರ್ ಕಾಲಮ್ಗೆ 1,40,300. ಪ್ರೀವಿಯಸ್ ಬ್ಯಾಲೆನ್ಸ್ ಇಂದ ಅದು ಲೆಸ್ ಮಾಡಿ. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ 14,800. ಸೊ ಇದರಲ್ಲಿ ನೋಟ್ ಎನಿ ಪೇಮೆಂಟ್ ಇನ್ ಎಕ್ಸೆಸ್ ಆಫ್ 10,000 rupees ಇನ್ ಕ್ಯಾಶ್ ದ ಎಂಟೈರ್ ಅಮೌಂಟ್ ಈಸ್ ಡಿಸಲೌಡ್. ನೋಡಿ, ನಿಮಗೆ ಪರ್ಚೇಸ್ ಇನ್ ಕ್ಯಾಶ್ ಪೇಮೆಂಟ್ ಮೋರ್ ದೆನ್ 10,000 ಇದೆಯಲ್ಲ, ಕಂಪ್ಲೀಟ್ ಅಮೌಂಟ್ ಡಿಸಲೌಡ್ ಅಂತ ತಗೊಳ್ಬೇಕಾಗುತ್ತೆ. GST paid after the due date of filing the return is not allowed. ಬಿಫೋರ್ ಕೊಟ್ಟಿದ್ರೆ ಮಾತ್ರ ತಗೊಳ್ಬೇಕು, ಆಫ್ಟರ್ ಆದರೆ ನಾಟ್ ಅಲೌಡ್. ಸೊ ಈ ಪ್ರಾಬ್ಲಮ್ ಅಷ್ಟೇ, 2 ಟೈಮ್ಸ್ ಕೇಳಿ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಿಮಗೆ ಪ್ರಾಬ್ಲಮ್ ವಿತ್ ಸೊಲ್ಯೂಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು.